ನಮಸ್ಕಾರ ಸ್ನೇಹಿತರೆ. ಈ 30 ಅಡಿ ತಾರ್ ರೋಡ್ ಇದು, ಒಂದು ಚೈನ್ ರೋಡು. ಈ ತಾರ್ ರೋಡ್ಗೆ ಅಟ್ಯಾಚ್ ಆದಂಗೆ 2 ಎಕರೆ 90 ಗುಂಟೆ ಜಮೀನು ಸೇಲ್ಗದೆ. ಎರಡು ಕಡೆ ರೋಡ್, ಇದೇ ರೋಡೇ ಕ್ರಾಸ್ ಆಗಿರೋದ್ರಿಂದ 2 ಕಡೆನೂ ರೋಡ್ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಬೇಲಿ ಗೀಲಿ ಬೆಳ್ಕೊಂಡವೆ, ಎಲ್ಲ ಒಂದು ದಿನದ ಕೆಲಸ. JCB ಕೆಲೆಲ್ಲ ಕ್ಲೀನ್ ಮಾಡಿಸಿದ್ರೆ ಕಂಪ್ಲೀಟಾಗಿ ಒಂದು ರೌಂಡ್ ರೋಟ್ರಿ ಓಡಿಸಿದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಜಾಗ. ನೋಡಿ, ಈ ಕಡೆ ಈ ಮರದಿಂದ ಈ ರೋಡ್ಗೆ ಕಂಪ್ಲೀಟಾಗಿ ರೋಡ್ ಬಳಸ್ಕೊಬಂದು ಸ್ಟ್ರೈಟು ಅಲ್ಲಿ ಒಂದು ಬೇಲಿ ಕಾಣ್ತಿದ್ದಿಲ್ಲ ಹಿಂದ್ಗಡೆ, ಅಲ್ಲಿ ತನಕ ಬರುತ್ತೆ. 2 ಎಕರೆ 90 ಗುಂಟೆ. ಕಂಪ್ಲೀಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ, ಸ್ಕೆಚೆಲ್ಲ ಆಗೈತೆ. ಅದ್ಬಸ್ತ ಮಾಡಿಸವ್ರೆ. ಜಮೀನು ಕಂಪ್ಲೀಟಾಗಿ ಚೌಕಾಕಾರದಲ್ಲಿ ಐತೆ, ಸ್ಕ್ವೇರ್ ಆಗೈತೆ. ಈ ಜಮೀನಿಗೆ ಮಂಡ್ಯದಿಂದ 8.5 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು-ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಎಕ್ಸ್ಪ್ರೆಸ್ ಹೈವೇಯಿಂದ ಇದೇ ತಾರ್ ರೋಡು. ಇಲ್ಲಿ ನಿಯರಲ್ಲಿ ಒಂದು ದೇವಸ್ಥಾನ, ಚೌಟ್ರಿ ಎಲ್ಲ ಅವೆ. ಊರು ಕೂಡ ಒಂದು 350 ಮೀಟ್ರಲ್ಲೇ ಊರು ಐತೆ, ವಿಲೇಜ್. ಜನರಲ್ ಪ್ರಾಪರ್ಟಿ, ಡೈರೆಕ್ಟ್ ಓನರ್ ಸೀಟಿಂಗ್ ಇರುತ್ತೆ. ಏನೇ ಡಾಕ್ಯುಮೆಂಟ್ಸ್ ಬೇಕು ಅಂದರೂ ಕೂಡ ನಾವೇ ಮುಂದೆ ನಿಂತು ಒದಗಿಸ್ಕೊಡ್ತೀವಿ. ನೋಡಿ, ಫೆನ್ಸ್ ಹಾಕನ್ನಂದರೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಜಾಗ ಇದು. ಈಗ ಸ್ವಲ್ಪ ಬೇಲಿ ಬೆಳ್ಕೊಂಡಿರೋದ್ರಿಂದ ಈ ಥರ ಕಾಣ್ತಿರೋದು. ಒಂದು ದಿನದ ಕೆಲಸ. ಇದೇ ಜಮೀನು. ಎಕ್ಸ್ಪ್ರೆಸ್ ಹೈವೇಯಿಂದ ಬರೀ 2.5 ಕಿಲೋಮೀಟ್ರ್ ಇದೆ. ಈ ಜಮೀನಿಂದ ಅಕ್ಕಪಕ್ಕ ತೋಟಗಳು ಅವೆ. ನೀರಿಗೇನು ಪ್ರಾಬ್ಲಮ್ ಆಗೋದಿಲ್ಲ, ನೀರು ಸಿಗುತ್ತೆ ಬೋರ್ ಹಾಕ್ಸ್ಕೊಂಡ್ರೆ. ಅಕ್ಕಪಕ್ಕದಲ್ಲಿ ತೋಟಗಳು ಮಾಡವ್ರೆ. ನೋಡಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮಂಡ್ಯ ಅಗ್ರಿಕಲ್ಚರ್ ಪ್ರಾಪರ್ಟಿ, ಅಲ್ಲಿ ನಮ್ಮ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ಈ ಕ್ರಾಸ್, ಈ ಮುಂದ್ಗಡೆ ಕ್ರಾಸ್ ಇದೆಯಲ್ಲ, ಅಲ್ಲಿಂದ 100 ಮೀಟ್ರಲ್ಲೇ ಜಮೀನು ಇರೋದು. ನೋಡಿ, ಅಲ್ಲಿಂದ ಬರೀ 200 ಮೀಟ್ರಲ್ಲಿ ಯಾವ ಥರ ತೋಟಗಳವೆ. ಸುತ್ತ ಕೆಲವರು ಅಡಿಕೆ, ತೆಂಗು ಹಾಕೊಂಡವ್ರೆ, ಕೆಲವರು ತರಕಾರಿಗಳು ಬೆಳ್ಕೊಂಡು ತೋಟ ಮಾಡ್ಕೊಂಡವ್ರೆ. ಸೂಪರ್ ಆಗಿದೆ ಲೊಕೇಶನ್.